ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನಾ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಎರಡು 2016-17 ಬೇಸಿಗೆ ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 7 ಬೆಳೆಗಳಾದ ಭತ್ತ ನೀರಾವರಿ, ರಾಗಿ ನೀರಾವರಿ, ಸೂರ್ಯಕಾಂತಿ ನೀರಾವರಿ, ನೆಲಗಡಲೆ ನೀರಾವರಿ, ನೆಲಗಡಲೆ ಮಳೆಯಾಶ್ರಿತ, ಈರುಳ್ಳಿ ನೀರಾವರಿ ಮತ್ತು ಟೊಮ್ಯಾಟೊ ಇವುಗಳಲ್ಲಿ ತಾಲೂಕುವಾರು ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟಕ್ಕೆ ಅಧಿಸೂಚಿಸಲಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆದ ರೈತರಿಗೆ ಕಡ್ಡಾಯವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರಿಗೆ ಐಚ್ಛಿಕವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಯೋಜನೆಯಲ್ಲಿ ಪಾಲ್ಗೊಳ್ಳಲು ಹತ್ತಿರದ ಬ್ಯಾಂಕುಗಳನ್ನು ಸಂಪರ್ಕಿಸಿ. ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ, ಖಾತೆ ಪತ್ರ, ಕಂದಾಯ ರಶೀದಿ ನೀಡಬೇಕು. ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದು ವಿಮಾ ಕಂತನ್ನು ಕಟ್ಟಬೇಕು. 2016-17 ಬೇಸಿಗೆ ಹಂಗಾಮಿನಲ್ಲಿ ಪ್ರಕೃತಿ ವಿಕೋಪ ಅಂದರೆ ಆಲಿಕಲ್ಲು ಮಳೆ, ಭೂಕುಸಿತ ಮತ್ತು ಬೆಳೆ ಮುಳುಗಡೆ ಇವುಗಳಿಂದ ಬೆಳೆ ನಷ್ಟ ಸಂಭವಿಸಿದ್ದಲ್ಲಿ ವೈಯಕ್ತಿಕವಾಗಿ ಬೆಳೆ ನಷ್ಟ ನಿರ್ಧರಿಸಿ ಬೆಳೆ ವಿಮಾ ನಷ್ಟ ಪರಿಹಾರವನ್ನು ನೀಡಲಾಗುವುದು. ಈ ಕಾರಣಗಳಿಂದ ನಷ್ಟ ಸಂಭವಿಸಿದರೆ ವಿಮೆ ಮಾಡಿಸಿದ ರೈತರು ಬೆಳೆ ನಷ್ಟವಾದ 48 ಗಂಟೆಯೊಳಗೆ ಅರ್ಜಿಯನ್ನು ಸಂಬಂಧಿತ ಬ್ಯಾಂಕ್ನಲ್ಲಿ ಅಥವಾ ನೇರವಾಗಿ ವಿಮಾ ಸಂಸ್ಥೆಗಳಿಗೆ ನೀಡಬೇಕು. ಅರ್ಜಿಯಲ್ಲಿ ಬೆಳೆಯ ವಿವರಗಳನ್ನು, ನಷ್ಟಕ್ಕೆ ಕಾರಣವನ್ನು ಹಾಗೂ ಬೆಳೆ ನಷ್ಟದ ವ್ಯಾಪ್ತಿಯ ವಿವರಗಳನ್ನು ನೀಡಬೇಕು. ವಿಮಾ ಸಂಸ್ಥೆಗಳು ವಿವರಗಳನ್ನು ನಷ್ಟ ನಿರ್ಧಾರಕರನ್ನು ರೈತರ ಜಮೀನಿಗೆ ಕಳುಹಿಸಿಕೊಡುತ್ತದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲೇ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ 2 ವಾರಗಳೊಳಗೆ ಚಂಡಮಾರುತ ಸಹಿತ ಮಳೆ ಮತ್ತು ಅಕಾಲಿಕ ಮಳೆಯಿಂದಾಗಿ ಬೆಳೆ ನಾಶವಾದರೆ ಪ್ರತ್ಯೇಕವಾಗಿ ನಷ್ಟ ನಿರ್ಧಾರ ಮಾಡಿ ಬೆಳೆ ನಷ್ಟ ಪರಿಹಾರವನ್ನು ಇತ್ಯರ್ಥಪಡಿಸಲಾಗುತ್ತದೆ. ಎಲ್ಲ ಬೆಳೆ ಸಾಲ ಪಡೆಯುವ ಹಾಗೂ ಬೆಳೆ ಸಾಲ ಪಡೆಯದ ರೈತರು ಬೇಸಿಗೆ ಹಂಗಾಮಿಗೆ ಪಾಲ್ಗೊಳ್ಳಲು ಕೊನೆಯ ದಿನಾಂಕ 28/2/2017. ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ಚನ್ನರಾಯಪಟ್ಟಣ ತಾಲೂಕು ನಂದೀಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಹೊನ್ನಾಚಾರಿ ಅವರು ತಮ್ಮ 13 ಎಕರೆ ಪ್ರದೇಶದಲ್ಲಿ ಅಡಿಕೆ, ತೆಂಗು, ಬಾಳೆ, ವೀಳ್ಯದೆಲೆ, ರಾಗಿ, ಭತ್ತ, ಹಿಪ್ಪು ನೇರಳೆ ಅಲ್ಲದೆ ತಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಹೈನುಗಾರಿಕೆ, ಕುರಿ ಹಾಗೂ ಆಡು ಸಾಕಣೆಯನ್ನು ಸಹ ಕೈಗೊಂಡಿರುವ ಅವರು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಿದ್ದಾರೆ. ರೇಷ್ಮೆ ಬಿತ್ತನೆಗೂಡುಗಳನ್ನು ಉತ್ಪಾದನೆ ಮಾಡುತ್ತಿರುವ ಅವರು ವರ್ಷದಲ್ಲಿ 10 ಬೆಳೆಗಳನ್ನು ತೆಗೆಯುತ್ತಿದ್ದಾರೆ. ಕೃಷಿಯ ಜೊತೆಗೆ ಈ ರೀತಿ ಉಪಕಸುಬುಗಳನ್ನು ಕೈಗೊಳ್ಳುವುದು ಯಾವತ್ತೂ ಒಳ್ಳೆಯದು ಎನ್ನುತ್ತಾರೆ ಹೊನ್ನಾಚಾರಿ ಅವರು. ತೆಂಗು ನಮ್ಮದು 30 ಇದೆ ತೆಂಗಿನ ಮರಗಳು. ಅದ್ರ ನಡುವೆ ಸ್ವಲ್ಪ ಅಡಿಕೆ ಹಾಕಿದ್ದೀವಿ. ಮಧ್ಯೆ ಒಂದೊಂದೇ ಸಾಲ ಹಾಕಿದ್ದೀವಿ ಅಡಿಕೆನ. ಅದರ ಮಧ್ಯೆ ಬಾಳೆ ಹಾಕಿದ್ದೀವಿ. ಅಡಿಕೆ ಮಧ್ಯೆ ಬಾಳೆ ಇದೆ. ಬಾಳೆ ಎಲ್ಲ ಪೂರ ಸಾವಯವ, ತೆಂಗು ಸಾವಯವನೇ, ಅಡಿಕೆನೂ ಸಾವಯವ ಕೃಷಿನ ಬೆಳೀತಾ ಇದ್ದೀವಿ. ಸಾವಯವ ಅಂದರೆ ನಾವು ಎರೆಹುಳು ಕಾಂಪೋಸ್ಟ್ ಇದೆ ನಮ್ಮ ಹತ್ರ, ಎರೆಹುಳು ಗೊಬ್ಬರ ಹಾಕ್ತೀವಿ. ಎಮ್ಮೆ ದನಗಳ ಸಗಣಿ ಗಂಜಲ ಎಲ್ಲನೂ ಉಪಯೋಗಿಸಿ ಆಡು ಕುರಿ ಅದರದ್ದು ಎಲ್ಲ ಇದೆ, ಈ ಎಲ್ಲನೂ ಹಾಕಿ ಎರೆಹುಳು ಗೊಬ್ಬರ ತಯಾರಿಸ್ತೀವಿ. ಎರೆಹುಳು ಗೊಬ್ಬರ ತಯಾರಿಸ್ಬಿಟ್ಟು ಬುಡಕ್ಕೆ ಒಂದು ವರ್ಷದಲ್ಲಿ 3 ಸರಿ ಹಾಕ್ತೀವಿ ನಾವು. 2 ಮಂಕ್ರಿ 3 ಮಂಕ್ರಿ ಅಂತೆ ಒಂದೊಂದು ಗಿಡಕ್ಕೂ. ಬರೀ ಒಂದು ಕೊಬ್ಬರಿ ಬಿಟ್ಟರೆ, ತೆಂಗಿನ ಮರದಲ್ಲಿ ಕೊಬ್ಬರಿ ಮಾರೋದೊಂದು ಬಿಟ್ಟರೆ ಇನ್ನು ಯಾವ ಪದಾರ್ಥನೂ ನಾವು ಮಾರಕ್ಕೆ ಹೋಗೋದಿಲ್ಲ. ಆಮೇಲೆ ಅದರಲ್ಲಿ ಬರುವಂಥ ತ್ಯಾಜ್ಯಗಳು, ಸೋಗು ಎಲ್ಲ ಪದಾರ್ಥನೂ ಅದರ ಬುಡದಲ್ಲೇ ಹಾಕಿ ಅದು ಎಲ್ಲ ಕೊಳೆಯೋ ಹಾಗೆ ಮಾಡಿರ್ತೀವಿ. ಆಮೇಲೆ ಪದೇ ವರ್ಷಕ್ಕೆ 2 ವರ್ಷಕ್ಕೆ ಹೊಸ ಮಣ್ಣನ್ನು ತೋಟಕ್ಕೆ ಹಾಕ್ತಾಯಿರ್ತೀವಿ. ರೇಷ್ಮೆ ನಮ್ಮದು 3 ಎಕರೆ ಪ್ರದೇಶದಲ್ಲಿದೆ. ನಾವು ಯಾವಾಗಲೂ ಬಿತ್ತನೆಗೂಡೆ ಬೆಳೆಯೋದು. ನಮಗೆ ಸರಾಸರಿ ಇಳುವರಿ ಒಂದು 75 ರಿಂದ 80 kg ಬರ್ತಾಯಿದೆ.
ಆ ಗೂಡನ್ನು ನಾವು ಹಾಸನ ಮಾರ್ಕೆಟಲ್ಲಿ ಹೆಚ್ಚಾಗಿ ಮಾರುಕಟ್ಟೆ ಮಾಡ್ತಾಯಿದ್ದೀವಿ. ರೈಟು ಒಂದು 600ರಿಂದ 800 900ವರೆಗೂ ರೈಟ್ ಸಿಗುತ್ತೆ ಇಲ್ಲಿ ಮಾಮೂಲಿ. ಹಿಪ್ಪನೇರಳನ್ನು ಪೂರ್ತಿ ಆರ್ಗ್ಯಾನಿಕ್ ಇಲ್ಲ, ಸ್ವಲ್ಪ ಆರ್ಗ್ಯಾನಿಕ್, ಅದು ಸ್ವಲ್ಪ ಕೆಮಿಕಲ್ ಬಳಸ್ತಾ ಇದ್ದೀವಿ ಹಿಪ್ಪನೇರಳಿಗೆ. ನಾವು ಸಿಂಧಿ ಹಸುಗಳನ್ನು ಸಾಕಿಲ್ಲ, ನಾವೆಲ್ಲ ನಾಟಿ ದನಗಳು, ಉಳುಮೆ ಮಾಡೋದಕ್ಕೂ ನಾಟಿ ದನಗಳು, ಮತ್ತು ಹಾಲಿಗೆ ಎಮ್ಮೆಗಳು ಸಾಕಿದ್ದೀವಿ. 5 ಎಮ್ಮೆಗಳಿದೆ. ಉಳುಮೆ ಮಾಡೋದಕ್ಕೆ 2 ಎತ್ತುಗಳು, ಮತ್ತು ಇನ್ನೊಂದು 2-3 ಕರುಗಳು ಎಲ್ಲ ಇದೆ. ಒಂದು 5 ಆಡು, ಒಂದು 5 ಕುರಿ ಇದೆ. ಆಮೇಲೆ ಕೋಳಿ ಇದೆ. ಹಾಲು ಇಲ್ಲ, ಮನೆಗಾಗುವಷ್ಟಕ್ಕೆ ಮಾತ್ರ ಮಾಡ್ಕೊಳ್ತಾ ಇದ್ದೀವಿ. ಸದ್ಯಕ್ಕೆ ಮಾರಾಟ ಮಾಡ್ತಾಯಿಲ್ಲ ನಾವು ಹಾಲು. ಆಡು ಕುರಿ ಅವೆಲ್ಲ ಮಾರಾಟ ಮಾಡ್ತೀವಿ ನಾವು. ಅದು ಒಂದು 5ರಲ್ಲಿ ಒಂದು 2-3 ಮಾರ್ತೀವಿ ವರ್ಷದಲ್ಲಿ. ಇನ್ನೊಂದು 2-3 ಮರಿ ಅದು ಇದು ಆಗ್ತವೆ. ಅದರಲ್ಲಿ ಆದಾಯ ಇದೆ. ಆಡು ಕುರಿ ಕೋಳಿ ಇಕ್ಕೆ ಎಲ್ಲನೂ ಸೇರಿಸಿ ಸಾವಯವ ನಾವು ತೆಂಗಿನ ತೋಟಗಳಿಗೆ ಎಲ್ಲ ಕೊಡ್ತಾಯಿದ್ದೀವಿ. ಸಾವಯವ ಆಗಿರೋದ್ರಿಂದ ಗುಣಮಟ್ಟದಲ್ಲಿ ತುಂಬ ಚೆನ್ನಾಗಿದೆ. ಮೊದಲು ನಾವು ರಾಸಾಯನಿಕ ಹಾಕಿದರೆ ಅದು ಗುಣಮಟ್ಟ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಬಾಳೆ ಆದರೂ ಗೊನೆಗೆ ಒಂದು 10ರಿಂದ 12 kg ಹಣ್ಣು ಬಂದರೆ ಅದು ಅದರ ಗುಣಮಟ್ಟ ನಮ್ಮ ತಿಂದವ್ರು ಎಲ್ಲರೂ ಹೇಳ್ತಾರೆ, ನಿಮ್ಮ ತೋಟದ ಬಾಳೆ ಹಣ್ಣು ಚೆನ್ನಾಗಿರ್ತದೆ. ನಮಗೆ ಕೆಜಿಗೆ 5ರಿಂದ 6 ರೂಪಾಯಿ ಜಾಸ್ತಿನೇ ಕೊಟ್ಟು ಬಾಳೆಗೊನೆನ ತಗೊಳ್ತಾರೆ. ರೇಷ್ಮೆನಲ್ಲಿ ಒಂದು 300 ಮೊಟ್ಟೆ ಅಂತೆ ಒಂದು 10 ಬೆಳೆ ತೆಗಿತೀವಿ ನಾವು. 300 ಮೊಟ್ಟೆ ಅಂತೆ 10 ಬೆಳೆ ತೆಗೆದರೆ ಒಂದೊಂದು ಬೆಳೆಗೆ 1 ಲಕ್ಷ ಅಂದ್ರೂ ಆದಾಯ, 1 ಲಕ್ಷ ಅಂದ್ರೂ ಒಂದು ವರ್ಷದಲ್ಲಿ ಒಂದು 10 ಲಕ್ಷ ರೇಷ್ಮೆನಲ್ಲಿ ನಮಗೆ ಆದಾಯ ಆಗುತ್ತೆ. ಆಮೇಲೆ ತೆಂಗಿನ ತೋಟದಲ್ಲಿ ಒಂದು ವರ್ಷಕ್ಕೆ ಒಂದು 35ರಿಂದ 40 ಸಾವಿರ ಕಾಯಿ ಬೀಳುತ್ತೆ. ಅದರಲ್ಲಿ ಒಂದು 1.5ರಿಂದ 2 ಲಕ್ಷ ಆದಾಯ ಆಗುತ್ತೆ. ಅದರಲ್ಲಿ ಅಡಿಕೆ ಒಂದು 500 ಅಡಿಕೆ ಗಿಡ ಇದೆ. ಅದರಲ್ಲೂ ಒಂದು 1-1.5 ಲಕ್ಷ ಅದರಲ್ಲಿ ಆದಾಯ ಆಗುತ್ತೆ. ಅದರಲ್ಲಿ ಬಾಳೆ ನಮ್ಮದೊಂದು ವರ್ಷಕ್ಕೆ ಒಂದು 500 ಗಿಡದಿಂದ ಒಂದು 2 ಲಕ್ಷ ಆದಾಯ ಇದೆ. ಅದರಲ್ಲಿ ಬಾಳೆಗೇನು ಖರ್ಚು ಜಾಸ್ತಿ ಬರೋದಿಲ್ಲ. ತೆಂಗಿನ ತೋಟದೊಳಗಡೆ ಮಾಡೋದ್ರಿಂದ ಅದರಲ್ಲೇನು ಜಾಸ್ತಿ ಖರ್ಚು ಬರೋಲ್ಲ. ಇರೋ ಜಮೀನಲ್ಲೇ ಹಲವಾರು ಬೆಳೆಗಳನ್ನು ಮಾಡೋದ್ರಿಂದ ಒಂದು ಬೆಳೆ ಹೆಚ್ಚು ಕಡಿಮೆ ಕೈ ಕೊಟ್ರೂ ಇನ್ನೊಂದು ಬೆಳೆಯಲ್ಲಿ ಒಳ್ಳೆಯ ಲಾಭವನ್ನು ಪಡಿಬೋದು ನಾವು. ಪ್ರಸ್ತುತ ವರ್ಷದಲ್ಲಿ ಮಳೆ ವಾಡಿಕೆಗಿಂತ ತುಂಬ ಕಡಿಮೆಯಾದ ಹಿನ್ನೆಲೆಯಲ್ಲಿ ನೀರಿನ ಮೂಲಗಳು ಕ್ಷೀಣಿಸಿವೆ. ಈ ಹಿನ್ನೆಲೆಯಲ್ಲಿ ನೀರಿನ ಮೂಲಗಳು ಮಲಿನವಾಗುವುದನ್ನು ತಡೆಯಬೇಕು. ನದಿ, ನಾಲೆಗಳು, ಕೆರೆ, ಹೊಂಡ, ಬಾವಿಗಳು ಮತ್ತು ಅವುಗಳ ದಡಗಳಲ್ಲಿ ಮಲಿನತೆಗೆ ಅವಕಾಶ ನೀಡದಂತೆ ಕ್ರಮ ಕೈಗೊಳ್ಳಬೇಕು. ಗ್ರಾಮದಿಂದ ಹೊರಗೆ ಹರಿಯುವ ಕೊಳಚೆ ನೀರನ್ನು ಮೇವು ಬೆಳೆ ಬೆಳೆಯಲು ಕ್ರಮಬದ್ಧವಾಗಿ ಬಳಸುವ ಮೂಲಕ ಮೇವಿನ ಕೊರತೆ, ನೀರಿನ ಕೊರತೆ ಕಡಿಮೆ ಮಾಡಲು ಸಾಧ್ಯ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.